ನಮಸ್ತೆ, ವೆಲ್ಕಮ್ ಟು ಅನ್ನಪೂರ್ಣೇಶ್ವರಿ ಫ್ಯಾಷನ್ಸ್. ಇವತ್ತು ನಾನು ನಿಮಗೆ ಓಲ್ಡ್ ಸ್ಟೈಲ್ ಗ್ರೇಪ್ಸ್ ಬೇಬಿ ಕುಚ್ ಹೇಗೆ ಹಾಕೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಎಂಟೆಳೆ ದಾರನ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಫಾಲ್ದು ರೆಡ್ಸ್ ಆ ಥರ ಬರುತ್ತಲ್ಲ, ಅದಕ್ಕೆ ಸುತ್ತಿ ಇಟ್ಕೊಂಡಿದ್ದೀನಿ ಎಂಟೆಳೆ ದಾರನ. ಅದಕ್ಕೆ ಸೂಜಿಗೆ ಹಾಕ್ಕೊಂಡು ಅದನ್ನು ಈ ಥರ ಸ್ಯಾರಿಗೆ ಪಕ್ಕನೇ ಕಾಲು ಇಂಚು ಗ್ಯಾಪ್ ಬಿಟ್ಟು ಈ ಥರ ಸೂಜಿಲಿ ಚುಚ್ಚಿ ನಾಟ್ ಹಾಕೋಬೇಕು. ಫಸ್ಟು ಒಂದು ನಾಟ್ ಹಾಕ್ಕೊಂಡು ಪಲ್ಲು ಫುಲ್ಲು ಇದೇ ಥರ ಥ್ರೆಡ್ಸು ಒಂದು ಬಿಟ್ಕೊಂಡು 5 ಇಂಚಸ್ ಅಷ್ಟು ಉದ್ದ ಬಿಟ್ಕೊಂಡು ಈ ಥರ ನಾಟ್ ಹಾಕೊಂಡು ಬರಬೇಕು. ಫಸ್ಟು ನೋಡಿ, ನಾನು ಹಾಕ್ತಾ ಇದ್ದೀನಲ್ಲ, ಹಿಂಗೆ ಬೆರಳಿಗೆ ಒಂದು ಸುತ್ಕೊಂಡು ಆಮೇಲೆ ಈ ಥರ ಹಿಂಗೆ ಎಳ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೀಟಾಗಿ ಈ ಥರ ನಿಧಾನಕ್ಕೆ ಎಳ್ಕೋಬೇಕು. ಹೀಗೆ ಎಳ್ಕೊಂಡು ಆಮೇಲೆ ಆ ಗಂಟನ್ನ ಸ್ವಲ್ಪ ಈ ಕಡೆ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಹಾಕಬೇಕು. ಆವಾಗ ಕರೆಕ್ಟಾಗಿ ಬರುತ್ತೆ, ನೀಟಾಗಿ ಟೈಟಾಗಿ ಕೂರುತ್ತೆ. ನೋಡಿ, ನಾನು ಹಾಕಿರೋದೆಲ್ಲ ಎಷ್ಟು ಟೈಟಾಗಿ ಕೂತಿದೆ. ಈ ಥರ ನೀಟಾಗಿ ಹಾಕೋಬೇಕು. ಪಕ್ಕನೇ ಕಾಲು ಇಂಚು ಸಾಕು. ಕಾಲು ಇಂಚು ಗ್ಯಾಪ್ ಬಿಟ್ಟು ಪಕ್ಕನೇ ಒಂದು 5 ಇಂಚಷ್ಟು ಉದ್ದ ಬಿಟ್ಕೊಂಡು ಥ್ರೆಡ್ಸ್ನ ಈ ಥರ ಹಾಕೊಂಡು ಬರ್ಬೇಕು. ನೋಡಿ, ಈ ಥರ ಹಾಕಿ ಹಿಂಗೆ ಟೈಟಾಗಿ ಎಳ್ದಿಡ್ಕೊಂಡು ಹಿಂಗೆ ಬೆರಳ ಮೇಲೆ ಒಂದು ಸುತ್ತು ಈಗ ತಗೊಂಡು ಹೀಗೆ ಎಳ್ಕೋಬೇಕು. ನೀಟಾಗಿ ಬರುತ್ತೆ. ಮಾಡಿ ಗಂಟನ್ನ ಸ್ವಲ್ಪ ಈ ಕಡೆ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಹೇಳಿದ್ರೆ ನಾವು ಎಲ್ಲಿಗೆ ಗಂಟು ಕೂರಿಸ್ತೀವಿ ಅಲ್ಲಿಗೆ ಹೋಗಿ ನೀಟಾಗಿ ಕೂರುತ್ತೆ. ನೋಡಿ, ಇದು ಸೆಕೆಂಡ್ ಸ್ಟೆಪ್ಪು. ಒಂದು ಸ್ಟೆಪ್ ಫುಲ್ಲು ಬರೀ ಥ್ರೆಡ್ ಹಾಕ್ಕೊಂಡು ನಾಟ್ ಹಾಕೊಂಡು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ ಹಾಕೊತಾ ಇದ್ದೀನಿ. ಈಗ ಒಂದು ನಾಟು ಮತ್ತು ಇನ್ನೊಂದು ನಾಟಲ್ಲಿ ಒಂದು ಹಾಕಿರ್ತೀವಲ್ಲ, ಒಂದು ಗಂಟು ಇನ್ನೊಂದು ಗಂಟು, ಅದ್ರ ಎರಡರಲ್ಲೂ ಅರ್ಧ ತಗೋಬೇಕು. ಆ ಕಡೆದ್ರಲ್ಲಿ ಅರ್ಧ, ಈ ಕಡೆದ್ರಲ್ಲಿ ಅರ್ಧ ತಗೊಂಡು ಎರಡನ್ನೂ ಒಂದು ಗಂಟು ಮಾಡಬೇಕು. ನೋಡಿ, ನಾನು ಇಲ್ಲಿ ತೋರಿಸ್ತೀನಿ ಇವಾಗ. ನೋಡಿ, ಅದ್ರಲ್ಲಿ ಅರ್ಧ ಫಸ್ಟ್ ಹಾಕಿದ್ದೀನಲ್ಲ, ಅದ್ರಲ್ಲಿ ಅರ್ಧ, ಮತ್ತೆ ನೋಡಿ ಇವಾಗ ಇದ್ರಲ್ಲಿ ಅರ್ಧ ತಗೋತಾ ಇದ್ದೀನಿ. ನೋಡಿ, ಹಿಂಗೆ ಬೆರಳಲ್ಲಿ ಈ ಥರ ಮಾಡಿಕೊಂಡ್ರೆ ಸಿಗುತ್ತೆ ಆರಾಮಾಗಿ ನೀಟಾಗಿ. ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸ್ಬೋದು, ಆಮೇಲೆ ಏನಿಲ್ಲ, ಆಗ್ತಾ ಕೈ ಅಡ್ಜಸ್ಟ್ ಆಗಿಬಿಡುತ್ತೆ. ನೋಡಿ, ಈ ಥರ ಅರ್ಧ ತಗೊಂಡು ಅದನ್ನು ಆ ಗಂಟು ಈ ಗಂಟು ಹಿಡ್ಕೊಂಡು ಕರೆಕ್ಟಾಗಿ ಹಾಕಿದಾಗ ಮಿಡಲ್ಗೆ ಕರೆಕ್ಟಾಗಿ ಗಂಟು ಬರುತ್ತೆ. ನೋಡಿ, ಏನು ಕಷ್ಟ ಇಲ್ಲ, ಈ ಥರ ಹೇಳ್ಕೊಳ್ಳೋದಷ್ಟೆ. ಹಿಂಗೆ ಎಳ್ಕೊಂಡು ಗಂಟನ್ನು ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಂಡು ಹಿಂಗೆ ಮಾಡಿದ್ರೆ ನಮ್ಗೆ ಎಲ್ಲಿಗೆ ಗಂಟು ಬೇಕು ಅನ್ಕೋತೀವಿ ಅಲ್ಲಿಗೆ ನೀಟಾಗಿ ಹಾಕ್ಬೋದು. ನೋಡಿ, ಇವಾಗ ಅದ್ರಲ್ಲಿ ಅರ್ಧ ಹಾಕಿ ಮಿಕ್ಕಿತ್ತಲ್ಲ, ಇನ್ನರ್ಧ, ಆ ಅರ್ಧನೂ ಮತ್ತೆ ಈಗ ಇನ್ನೊಂದು ನಾಟ್ ತಗೊತಾ ಇದ್ದೀನಿ, ಅದರಲ್ಲಿ ಅರ್ಧ. ನೋಡಿ, ಈ ಥರ ತಗೊಂಡು ಇದನ್ನು ಸೇಮ್ ಪ್ರೊಸೀಜರು, ಎರಡನ್ನೂ ಹಿಡ್ಕೊಂಡು ನೋಡಿ ಗಂಟು ಕಟ್ಟೆಗೆ ಇಟ್ಕೊಂಡು ಒಂದು ಬೆರಳ ಮೇಲೆ ಒಂದು ಸುತ್ಕೊಂಡು ಅದ್ರ ಮಧ್ಯದಲ್ಲಿ ಹಿಂಗೆ ಹೇಳ್ಕೊಳ್ಳೋದು. ಹಿಂಗೆ ಹೇಳ್ಕೊಂಡ್ರೆ ನೀಟಾಗಿ ಬರುತ್ತೆ. ಆಮೇಲೆ ಅದನ್ನ ಹಿಂಗೆ ಗಂಟನ್ನ ನೋಡಿ ಹಿಂಗೆ ತಿರ್ಗಿಸ್ಕೊಂಡ್ರೆ ಅದು ಎಲ್ಲಿಗೆ ನಾವು ಬೇಕು ಅನ್ಕೋತೀವಿ ಅಲ್ಲಿಗೆ ಹಾಕೋಬೋದು ಆರಾಮಾಗಿ ನೀಟಾಗಿ. ಇದೇ ಸೇಮ್ ಪ್ರೊಸೀಜರ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಫುಲ್ಲು ಇದೇ ಥರ ಅದರ್ಧ ಇದರ್ಧ ಹಾಕೊಂಬರ್ಬೇಕು. ಇದರ್ಧ ಹಾಕೊಳ್ಳೋದು, ಬೆರಳ ಮೇಲೆ ಒಂದು ಸುತ್ಕೊಳ್ಳೋದು, ಆ ಮಧ್ಯದಲ್ಲಿ ಎಳ್ಕೊಂಡು ಹೀಗೆ ಹಾಕೋದು. ನೋಡಿ, ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಆ ಗಂಟನ್ನ ತಳ್ಳಬೇಕಾದ್ರೆ ಅದೊಂಚೂರು ನೋಡ್ಕೊಂಡು ನೀಟಾಗಿ ತಳ್ಳಿದ್ರೆ ನಾವು ಎಲ್ಲಿಗೆ ಅನ್ಕೋತೀವಿ ಅಲ್ಲಿಗೆ ನೀಟಾಗಿ ಬರುತ್ತೆ ಗಂಟು. ಇದು ನೋಡಿ, ನಾವು ಥರ್ಡ್ ಸ್ಟೆಪ್ ಆಗ್ತಾ ಇರೋದು. ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ, ಥರ್ಡ್ ಸ್ಟೆಪ್ ಆಗ್ತಾ ಇದ್ದೀನಿ. ಸೇಮ್ ಅದರಲ್ಲೇನೆ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕಿದ್ವೋ ಅದೇ ಥರನೇ ಇದನ್ನು ಹಾಕೋದು. ಅದ್ರಲ್ಲಿ ಇದ್ರಲ್ಲಿ ಆಫ್ ತಗೊಂಡು ಒಂದು ನಾಟ್ ಹಾಕೊಳ್ಳೋದು. ಇದು ಥರ್ಡ್ ಸ್ಟೆಪ್ ನಾನು ಹಾಕ್ತಾ ಇರೋದು. ಸೇಮ್ ಪ್ರೊಸೀಜರು, ಬೇರೆ ಏನಿಲ್ಲ. ಬೆರಳ ಮೇಲೆ ಒಂದು ಸುತ್ಕೊಳ್ಳೋದು, ಗಂಟು ಸ್ವಲ್ಪ ಹಿಂಗೆ ತಿರ್ಗಿಸ್ಕೊಂಡು ಒಂದು ನಾಟ್ ಹಾಕೋದು. ಇದನ್ನೇ ಫುಲ್ ಸ್ಯಾರಿ ಪಲ್ಲು ಫುಲ್ಲು ಇದನ್ನೇ ಮಾಡೋದು. ಸೆಕೆಂಡು ಫೋರ್ತ್ ಸ್ಟೆಪ್ಪು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಗೆ ಎಷ್ಟು ಸ್ಟೆಪ್ಸ್ ಬೇಕಾದ್ರೆ ನೀವು ಹಾಕೋಬೋದು, 5, 6ವರೆಗೂ ಹಾಕೋಬೋದು. ಇದರಲ್ಲಿ 4 ಅಷ್ಟೇ ಇದೆ, ಕಸ್ಟಮರ್ ರಿಕ್ವೈರ್ಡು 4 ಅಷ್ಟೇ ಇದೆ, ಸೊ ನಾನು 4 ಅಷ್ಟೇ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಫೋರ್ತ್ ಸ್ಟೆಪ್ ನೋಡಿ ಕಾಮನ್ನು, ಅದೇ ಅದರಲ್ಲಿ ಇದ್ರಲ್ಲಿ ಆಫು ತಗೊಂಡು ನಾಟ್ ಹಾಕೋದು. ಸೇಮ್ ಪ್ರೊಸೀಜರು, ಬೇರೆ ಏನಿಲ್ಲ. ನೋಡಿ, ಹಿಂಗೆ ಹೇಳ್ಕೊಳ್ಳೋದು ನಾಟ್ನ.
ಈ ತರ ಕಾಣುತ್ತೆ ನೋಡಿ. ಇವಾಗ ಆ ನೋಟು ಈ ನೋಟ್ ಇಟ್ಕೊಂಡು ಹಿಂಗ್ ಸುತ್ಕೊಂಡು ಹಿಂಗೊಂದು ರೌಂಡ್ ಹಿಂಗ್ ತಗೊಂಡು ಹೀಗೆ ಇಷ್ಟ ನೀಟಾಗಿ. ಈಗ ನೋಡಿ ಕುಚ್ಚಾಕ ತೋರಿಸ್ತೀನಿ. ನಾನು 120 ಸ್ಟ್ಯಾಂಡ್ ಥ್ರೆಡ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾರ್ಮಲ್ ಬೇಬಿ ಕುಚ್ಚಾಕಕ್ಕೆಲ್ಲ ಏನು ತಗೊತೀವಿ ಅಷ್ಟೇ ದಪ್ಪ ತಗೊಂಡಿದ್ದೀನಿ. ದೊಡ್ಡ ಸೂಜಿ ಅದೇ 150 ಥ್ರೆಡ್ಸ್ ಹಾಕೋದು, ದಪ್ಪ ಕಣ್ಣಿನ ಸೂಜಿ ಬರುತ್ತಲ್ಲ ಅದಕ್ಕೆ ಹಾಕೋಬೇಕು ನೀವು. ನಾನು ಹಿಂದಿನ ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಯಾವ ಥರ ಸೂಜಿ ಅಂತ. ಅದಕ್ಕೆ 150 ಸ್ಟ್ಯಾಂಡ್ಸ್ ಥ್ರೆಡ್ನ ಹಾಕಿ ಈಗ ಅದ್ರಲ್ಲಿ ಕುಚ್ಚು ಕಟ್ತಾ ಇದ್ದೀನಿ. ಇದಕ್ಕೆ ಆಲ್ಮೋಸ್ಟ್ ಉದ್ದ ಕುಚ್ಚು ಕಟ್ತೀವಿ, 1.5 ಇಂಚಷ್ಟು ಉದ್ದ ಕುಚ್ಚು ಕಟ್ತೀವಿ ನಾವು. ಆವಾಗಲೇ ಲುಕ್ ಬರೋದು ಇದಕ್ಕೆ. ಚಿಕ್ಕ ಬೇಬಿ ಕುಚ್ಚು ಕಟ್ಟಿದ್ರೆ ಲುಕ್ ಬರಲ್ಲ. ನೋಡಿ ಈ ಥರ ಮಿಡಲಲ್ಲಿ ಸೂಜಿನ ತಗೊಂಡು ಈ ಥರ ತಗೋಬೇಕು. ಗೋಲ್ಡ್ ಥ್ರೆಡ್ಡಲ್ಲಿ ಕಟ್ತಾ ಇದ್ದೀನಿ. ಒಂದು 4 ನಾಟ್ ಹಾಕೊತೀವಿ ಈ ಥರ. ನೋಡಿ ಒಂದು ಹಾಕಿದ್ದೀನಿ, 2 ಬೇಬಿ ಕುಚ್ಚು ಹಾಕಿದ್ರಲ್ಲ ಅದರಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ ಯಾವ ಥರ ಕುಚ್ಚು ಹಾಕಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ. ಇದರಲ್ಲಿ ಏನಾದ್ರು ನಿಮಗೆ ಡೌಟ್ ಆದರೆ ಅದರಲ್ಲಿ ಹೋಗಿ ಒಂದ್ಸತಿ ನೋಡಿ ಯಾವ ಥರ ಕುಚ್ಚು ಹಾಕೋದು ಅಂತ. ನಾನು ಎಲ್ಲದಕ್ಕೂ ಕ್ರೋಶಾ ಕುಚ್ಚು ಯಾವುದೇ ಕುಚ್ಚು ಹಾಕಿದ್ರು ಕೂಡ ನಾನು ಇದೇ ಥರನೇ ಕುಚ್ಚು ಕಟ್ಟೋದು. ಒಂದು 4-5 ನಾಟ್ ಹಾಕ್ಕೊತೀನಿ. ಆಮೇಲೆ ಅದು ಸೂಜಿನ ಆ ಕುಚ್ಚು ಒಳಗಡೆ ನೀಟಾಗಿ ಹಿಂಗೆ ಎಳ್ಕೊಂಡ್ರೆ ಗಟ್ಟಿಗೆ ನೀಟಾಗಿರುತ್ತೆ, ಏನೇ ಆದರೂ ಬಿಚ್ಚೋಗಲ್ಲ ಅದು. ನೋಡಿ ಈ ಥರ ಕಟ್ ಮಾಡ್ಕೊಂಬಿಡ್ಬೇಕು. ತುಂಬ ಉದ್ದ ಬಿಟ್ರು ಅದು ಸೈಡಿಗೆ ಬಂದುಬಿಡುತ್ತೆ, ಅದಕ್ಕೆ ಮಿಡಲಲ್ಲಿ ತೊಗೊಂಡು ನಾನು ಕಟ್ ಮಾಡ್ಕೊಂಡಿದ್ದು. ಈ ಥರ ಕಟ್ ಮಾಡ್ಕೊಂಡು ಹಾಕ್ತೀನಿ. ನೋಡಿ ತುಂಬ ದಪ್ಪಗೆ ಚೆನ್ನಾಗಿ ಕಾಣುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೇಮ್ ಪ್ರೊಸೀಜರೇ ಎಲ್ಲದಕ್ಕೂ ನಾನು ಫಾಲೋ ಮಾಡೋದು. ಫೈನಲ್ ಲುಕ್ ನೋಡಿ ಯಾವ ಥರ ಇದೆ, ತುಂಬ ಚೆನ್ನಾಗಿ ಕಾಣ್ತಿದೆ. ಕಟ್ಟಿಂಗ್ ಎಲ್ಲ ಆದಮೇಲೆ ಈ ಥರ ಬರುತ್ತೆ.